ರಾಜೇಶ್ವರಿ ಲೈಫ್ ಸ್ಟೈಲ್ಗೆ ಸ್ವಾಗತ. ಇಲ್ಲಿ ಬಂದಿದ್ವಿ ಕಾಮರ್ಸ್ ತಿರ್ಗ ಇಲ್ಲಿ ಸ್ಕ್ರೀನ್ ತಗೊಳ್ತಾ ಇದ್ದೀನಿ. ಇದು ಶಾಪ್ ಹೆಸರು ಶಾಪರ್ ಚಾಯ್ಸ್ ಅಂತ. ಚೆನ್ನಾಗಿದೆ ನೋಡಿ ಎಲ್ಲ ಸ್ಕ್ರೀನ್ಗಳು. ನೋಡಿ ಎಲ್ಲ ಸ್ಕ್ರೀನ್ಗಳು ಚೆನ್ನಾಗಿದೆ. ಎಷ್ಟು ವರ್ಷದಿಂದ ಇದೆ ಅಂಗಡಿ? ಎಷ್ಟು ವರ್ಷದಿಂದ ಇದೆ ಅಂಗಡಿ ನಿಮ್ಮದು? ಎಷ್ಟು ವರ್ಷದಿಂದ? 25 ಇಯರ್ಸಿಂದ ಇದೆ ಅಂತೆ. ಎಲ್ಲ ನೋಡಿ ಈಗೆಲ್ಲ ಫ್ಯಾಷನ್ ಎಲ್ಲ ಬಂದೆ. ವೈಕುಂಠ ಏಕಾದಶಿ ಕೋಲ್ಡಾಗಿತ್ತು. ದೇವಸ್ಥಾನ ತುಂಬ ಕ್ಯೂ ಇದೆ. ಉತ್ಸವ ಮೂರ್ತಿ ಪೂಜೆ ಆಯಿತು. ಆಮೇಲೆ ಸಂಜೆ ತಿರ್ಗಾ ಇನ್ನೊಂದ್ಸಲಿ ಬರ್ತಿದ್ದು. ತುಂಬ ಲೈನ್ ಇದೆ ನೋಡಿ. ಇದು ಈಜಿಪುರ ಕೋರ್ಮಂಗಲದ ಬರುತ್ತೆ. ಏಕಾದಶಿಯಲ್ಲಿ ಉತ್ಸವ ಮೂರ್ತಿ ನೋಡಿದಾಯ್ತು. ಇಲ್ಲಿ ನೋಡಿ ಆನೆ ಇಟ್ಟಿದ್ದಾರೆ. ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿದೆ, ವಾಯ್ಸ್ ಸ್ವಲ್ಪ ಸರಿ ಇಲ್ಲ. ರೋಬೋಟಿಕ್ ಆನೆ ತುಂಬ ಚೆನ್ನಾಗಿತ್ತು, ಒಳ್ಳೆ ಒರಿಜಿನಲ್ ಥರ. ವೈಕುಂಠ ಏಕಾದಶಿಯಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಚಪ್ರ ಹಾಕಿ ಬಾಳೆ ಗೊನೆ ತೆಂಗಿನಕಾಯಿ ಎಲ್ಲ ಹಾಕಿ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಆ ಕಡೆ ಲಾಡೂನು ಕೊಡ್ತಾ ಇದ್ದಾರೆ. ಅಲ್ಲೊಡೆ ಎತ್ತು ಕರು ಎಲ್ಲ ಅಲಂಕಾರ ಮಾಡಿ ಎಷ್ಟು ಚೆನ್ನಾಗಿದೆ. ವಾಲೆಗಳೆಲ್ಲ ಮಾರ್ತಾ ಇದ್ದಾರೆ. ತಲೆಗೆ ರಬ್ಬರ್ ಬ್ಯಾಂಡ್ ಎಲ್ಲ ಮಾಡ್ತಾ ಇದ್ದಾರೆ. ಖಾರ ಪೊಂಗಲ್ ಮಾಡೋದು ನಿಮ್ಗೆ ತೋರಿಸ್ತಿದ್ದೀನಿ. ಅಕ್ಕಿ 2 ಪಾವ್ ಹಾಕ್ಕೊಂಡಿದ್ದೀನಿ. ಹೆಸರುಬೇಳೆ 1 ಪಾವ್ ಹಾಕ್ಕೊಂಡಿದ್ದೀನಿ. ಹೆಸರುಬೇಳೆ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ. ಈಗ ಕುಕ್ಕರಲ್ಲಿ 4 ಪಾವ್ ನೀರು ಹಾಕ್ಬಿಟ್ಟು ಬೇಯಿಸ್ತೀನಿ. ಆಮೇಲೆ ಒಗ್ಗರಣೆ ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ಕಿಚಡಿ ತುಂಬ ಚೆನ್ನಾಗಿರ್ತದೆ ಚಳಿಗೆ, ಇವಾಗ ಸಂಕ್ರಾಂತಿಗೆ. ಇದನ್ನೇ ಸ್ವಲ್ಪ ಇಟ್ಕೊಂಡು ನಾನು ಇದನ್ನೇ ಸಿಹಿ ಪೊಂಗಲ್ ಸಹ ಮಾಡ್ತೀನಿ. ಬನ್ನಿ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಖಾರ ಪೊಂಗಲ್ ಮಾಡ್ತಾಯಿದ್ದೀನಿ ಇವಾಗ ಸಂಕ್ರಾಂತಿ ಹಬ್ಬಕ್ಕೆ. ಇದಕ್ಕೆ ನೋಡಿ ಶುಂಠಿ, ಕರಿಬೇವು, ಹಸಿಮೆಣಸಿನ್ಕಾಯಿ, ಇಂಗು, ಆಮೇಲೆ ಜೀರಿಗೆ, ಮೆಣಸು, ಕೊತ್ತಂಬರಿ ಸೊಪ್ಪು, ಆಮೇಲೆ ತುಪ್ಪ ಸ್ವಲ್ಪ ಅರಶಿನದ ಪುಡಿ. ಈಗ ಒಗ್ಗರಣೆ ಹಾಕೋ ತೋರಿಸ್ತೀನಿ. ಇವಾಗ ಜೀರಿಗೆ, ಮೆಣಸು, ಹಸಿಮೆಣಸಿನ್ಕಾಯಿನ ಸ್ವಲ್ಪ ಮಿಕ್ಸಿಲಿ ತರ್ತರಿಯಾಗಿ ರುಬ್ಕೊಬರ್ತೀನಿ. ತುಂಬ ದಿವಸ ಆಯಿತು ಅಡುಗೆ ವೀಡಿಯೋ ಹಾಕಿ. ಇನ್ಮೇಲಿಂದ ವೀಡಿಯೋ ಹಾಕೋಣ ಅಂತಿದ್ದೀನಿ ಅಡುಗೆದೆಲ್ಲ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಇದನ್ನ ಮಿಕ್ಸಿಗೆ ಹಾಕ್ಕೊಂಡು ಬಂತೀನಿ. ಆಮೇಲೆ ಒಗ್ಗರಣೆ ಹಾಕೋದನ್ನ ನಿಮಗೆ ತೋರಿಸ್ತೀನಿ. ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗೋಗಿತ್ತು, ಇವಾಗ ಪರವಾಗಿಲ್ಲ, ಹಬ್ಬ ಮಾಡ್ತಾಯಿದ್ದೀನಿ. ಎದ್ದು ಖಾರ ಪೊಂಗಲ್ಗೆ ರೆಡಿ ಆಗ್ತಾಯಿದೆ. ಎಣ್ಣೆ ಹಾಕಿದ್ದೀನಿ ಸ್ವಲ್ಪ. ಇದೇ ಸ್ವಲ್ಪ ಇಟ್ಕೊಂಡು ಸಿಹಿ ಪೊಂಗಲ್ ರೆಡಿ ಮಾಡ್ತೀನಿ. ಈಗ ಹೆಸರುಬೇಳೆ ಅಕ್ಕಿ ಬೇಯಿಸ್ಕೊಂಡಿದ್ದೀನಲ್ಲ ಅದನ್ನು ಸ್ವಲ್ಪ ಎತ್ತಿಟ್ಕೊಂಡ್ರೆ ಸಿಹಿ ಪೊಂಗಲ್ಗೆ ಬೆಲ್ಲ, ತೆಂಗಿನಕಾಯಿ, ಗೋಡಂಬಿ, ತುಪ್ಪ ಹಾಕ್ಬಿಟ್ಟು ಮಾಡೋದು. ಎಣ್ಣೆ ಕಾಯ್ತಾ ಇದೆ. 2 ಸಾಸಿವೆ ಹಾಕ್ತಿದ್ದೀನಿ ಚಿಟ್ಪಿಟ್ಟ ಅಲ್ಲಿ. ಆಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಬೀಜ ಹಾಕ್ತೀವಿ ನಾವು ಪೊಂಗಲ್ಗೆ.
ಕಡಲೆ ಬೀಜ, ಉದ್ದಿನಬೇಳೆ, ಕಡಲೆಬೇಳೆ ಬಾಯಿಗೆ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ. ಇವಾಗ ನಮ್ಮಲ್ಲಿ ಎಲ್ಲರಿಗೂ ಕೋಲ್ಡ್ ಆಗಿರೋದ್ರಿಂದ ಬಿಸಿ ಬಿಸಿ ಖಾರ ಪೊಂಗಲ್ ತಿಂದರೆ ನಾಲ್ಗೆಗೂ ರುಚಿಯಾಗಿರುತ್ತೆ. ಅವಾಗ ಮಾಡ್ತೀವಿ ತಿಂಡಿಗೆ, ಆದರೆ ಎಲ್ಲ ಬಿಸಿ ಬಿಸಿ ತಿನ್ನಬೇಕು. ಕ್ಯಾರರ್ ಕಟ್ಟೋದಕ್ಕಷ್ಟು ಇದಾಗ್ಬಿಡ್ತದೆ ಸ್ಕೂಲ್ಗೆ. ನೋಡಿ, ಕಡಲೆಬೇಳೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜ ಹಾಕ್ತೆ. ಆಮೇಲೆ ಕರಿಬೇವು ಸೊಪ್ಪು ಫ್ರೆಶ್ ಆಗಿರಬೇಕು. ಕರಿಬೇವು ಸೊಪ್ಪು, ಆಮೇಲೆ ಶುಂಠಿ, ಸ್ವಲ್ಪ ಶುಂಠಿ ದೊಡ್ಡದಾಗಿ ಹಾಕಿದ್ದೀನಿ. ಆಮೇಲೆ ಗೋಡಂಬಿ, ಒಂದು 2 ಒಣಮೆಣಸಿನ್ಕಾಯಿ, ಒಂದು 2 ಹಸಿಮೆಣಸಿನ್ಕಾಯಿ ಹಾಗೆ ಮುರಿದಾಕ್ತೀನಿ. ಅದು ರುಬ್ಕೊಳ್ಳೋಕ್ಕೂ ಹಾಕಿದ್ದೀನಿ. ನೋಡಿ, ಕಳಕ ಬೇಯಿಸಿಟ್ಕೊಂಡಿದ್ದೀನಿ. ಹಬ್ಬ ಅಲ್ವ ಸಂಕ್ರಾಂತಿ, ನೋಡಿ ಬಂದ ತಂದಿದ್ದೆ ಅವರೇ ಮೇಳದಲ್ಲಿ ಚೆನ್ನಾಗಿ ಉಪ್ಪು ಹಾಕಿ ಬೇಯಿಸಿಟ್ಟಿದ್ದೀನಿ ಹಸಿ ಕಳಕನ. ಗೆಣಸು ಬೇಯಿಸ್ತಾರೆ, ನಮ್ಮನೇಲಿ ಯಾರು ಗೆಣಸು ತಿನ್ನಲ್ಲ. ನೋಡಿ, ಸಾಸಿವೆ, ಕಡಲೆಬೇಳೆ, ಕರಿಬೇವು, ಶುಂಠಿ. ತುಂಬ ದಿನ ಆಯಿತು ಅಡುಗೆ ವೀಡಿಯೋ, ಇನ್ನೇನು ಹಾಕ್ತೀನಿ. ಮಕ್ಕಳು ಎದ್ರಲ್ಲಿ ಓದ್ಕೊತಾರೆ, ಸ್ವಲ್ಪ ಅಲ್ಲೇ ಆ ಕಡೆ ಇತ್ತು ಗಮನ. ಸ್ಟಾರ್ಟ್ ಮಾಡಿದ್ದೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. 1 ವರ್ಷ ಆಗ್ತಾ ಬಂತು. ಚೆನ್ನಾಗೆ ಗೋಡಂಬಿ ಹಾಕ್ತೀನಿ ನೋಡಿ. ಆಮೇಲೆ ತುಪ್ಪ ಹಾಕಿದ್ರೆ ಸ್ಮೆಲ್ ಚೆನ್ನಾಗಿರುತ್ತೆ. ತುಪ್ಪ ನೋಡಿ, ನಂದಿನಿ ತುಪ್ಪ 1 ಸ್ಪೂನು. ಸ್ವಲ್ಪ ಕಾಫಿ ಇರೋದ್ರಿಂದ ಕಮ್ಮಿ ಹಾಕ್ತೀನಿ, ಇಲ್ಲಾಂದರೆ ಜಾಸ್ತಿ ಹಾಕ್ಕೊಂಡು ಮೇಲೂ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರ್ತದೆ. ಎಷ್ಟು ತುಪ್ಪ ಹಾಕ್ತಿರೋ ಅಷ್ಟು ಟೇಸ್ಟು. ಕಿಚಡಿ ಅಂತಾರೆ ನಾರ್ತ್ ಇಂಡಿಯಾ ಕಡೆ, ನಾವು ಖಾರ ಪೊಂಗಲ್ ಅಂತೀವಿ. ನಾವಿದಕ್ಕೆ ಆಲೂಗಡ್ಡೆ ಅಂತ ಸೌತೆಕಾಯಿ, ಈರುಳ್ಳಿ ರಾಯ್ತ ಮಾಡ್ತೀನಿ. ಇವತ್ತು ಕೋಲ್ಡ್ ಆಗಿರೋದಕ್ಕೆ ಅಷ್ಟು ತಿನ್ನಲ್ಲ, ಅಲ್ಲದ ಅದ್ರ ಜೊತೆ ಚಟ್ನಿಗಿಂತ ರಾಯ್ತ ಜೊತೆ ತಿಂದರೆ ಪೊಂಗಲ್ ಎಷ್ಟು ಬೇಕಾದ್ರೂ ಸೇರುತ್ತೆ. ನೋಡಿ, ಕಡಲೆಬೇಳೆ ಎಲ್ಲ ಕೆಂಪ್ಕಾಯ್ತು, ಗೋಡಂಬಿನೂ ಕೆಂಪ್ಕಾಗಬೇಕು, ಗೋಲ್ಡನ್ ಬ್ರೌನು. ಆಗ್ತಾಯಿದೆ, ಕಡೆ ಗಮ್ ಅಂತ ಇದೆ. ಕಡಲೆಬೇಳೆನೂ ಗೋಲ್ಡನ್ ಬ್ರೌನು. ನೋಡಿ, ಗೋಡಂಬಿ ತುಂಬ ಸೀದೋಗಬಾರ್ದು. ಕರಿಬೇವೆಲ್ಲ ಆಯಿತು. ಇದು ನೋಡಿ, ಜೀರಿಗೆ 2 ಸ್ಪೂನ್ ಜೀರಿಗೆ, 2 ಸ್ಪೂನ್ ಮೆಣಸು, ಒಂದು 5 ಹಸಿಮೆಣಸಿನ್ಕಾಯಿನ ಮಿಕ್ಸಿ ಮಾಡಿಕೊಂಡು ಇದಕ್ಕೆ ಹಾಕ್ಬಿಡ್ತೀನಿ. ಯಾಕಂದರೆ ಮಧ್ಯದಲ್ಲಿ ಸಿಕ್ತಿದ್ರೆ ಮೆಣಸು ಯಾವ ಮಕ್ಕಳು ತಿನ್ನೋದಿಲ್ಲ, ದೊಡ್ಡವ್ರಿಗೂ ಅಷ್ಟು ಇಷ್ಟ ಆಗಲ್ಲ. ಇದು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ನೋಡಿ. ಆಮೇಲೆ ಸ್ವಲ್ಪ ಇಂಗು, ಇದಕ್ಕೆ ಹಿಂಗಿದ್ರೇ ಚೆಂದ. ಕಿಚಡಿಗೆ, ಖಾರ ಪೊಂಗಲ್ಗೆ ಹಿಂಗೆ ಹಾಕಿದ್ರೆ ಚೆಂದಾಗಿರ್ತದೆ. ಆಮೇಲೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವಲ್ಪ ಅರಿಶಿನ ಕೈನಲ್ಲೇ ಹಾಕ್ತಾ ಇದ್ದೀನಿ. ಅಷ್ಟ ಉಪ್ಪು, ನನಗೆಲ್ಲ ಕೈ ಅಳತೆ, ಅದು ಮೆಜರ್ಮೆಂಟ್ ಏನಿಲ್ಲ, ಹಂಗೆ ರೂಢಿ ನನಗೆ. ಉಪ್ಪು ಹಾಕಿದ್ದಾಯ್ತು. ಇವಾಗ ಇದಕ್ಕೆ ಅನ್ನ ಹಾಕಿ ಸ್ವಲ್ಪ ತೆಳ್ಳಿಗೆ ಕಿಚಡಿನ ತಯಾರು ಮಾಡ್ಕೊಳ್ಳೋಣ. ನೋಡಿ, ಆ ಮಸಾಲೆ ಒಗ್ಗರಣೆ ಹಾಕಿದ್ನಲ್ಲ, ಅದಕ್ಕೆ ಸ್ವಲ್ಪ 1 ಲೋಟ ನೀರು ಹಾಕಿ ನೋಡಿ ಕಿಚಡಿಗೆ ತೆಳ್ಳು ಸ್ವಲ್ಪ ಕಲಿಸ್ಕೋಬೇಕು. ಎಲ್ಲ ಚೆನ್ನಾಗಿ
ಗುಂಟೆ ಇರಬಾರ್ದು. ಖಾರ ಸರಿಯಾಗಿದೆ. ಬೇಳೆ ಒಂಚೂರು ತುಪ್ಪ ಹಾಕ್ತೀನಿ. ಎಷ್ಟು ತುಪ್ಪ ಹಾಕಿದ್ರೂ ಟೇಸ್ಟು. ನೋಡಿ ಚೆನ್ನಾಗಿ ಹೊಗೆ ಆಡಬೇಕು. ನೋಡಿ ಬಿಸಿ ಬಿಸಿ ದೇವ್ರಿಗೆ ನೈವೇದ್ಯನೂ ಮಾಡಬೇಕೀಗ. ಸಿಹಿ ಪೊಂಗಲ್ ಮಾಡಿಬಿಟ್ಟು ಇದ್ರ ಜೊತೆಗೆ ನೋಡಿ ಬಿಸಿ ಬಿಸಿ ಕಿಚಡಿ ಖಾರ ಪೊಂಗಲ್ ರೆಡಿಯಾಗಿದೆ. ನೀವು ಒಂದ್ಸರಿ ಮಾಡಿ ನೋಡಿ, ತುಂಬ ಚೆನ್ನಾಗಿರ್ತದೆ. ಕೊತ್ತಂಬರಿ ಜಾಸ್ತಿ ಇದ್ದರೆ ಅರ್ಧ ಕಟ್ಟು ಹಾಕ್ಬಿಟ್ರು ಚೆನ್ನಾಗಿರ್ತದೆ. ನೋಡಿ ಬಗ್ಗೆ ಬಿಸಿ ಬಿಸಿ ಹೊಗೆ ಆಡ್ತಾಯಿದೆ. ನೋಡಿ ಹಬ್ಬಕ್ಕೆ ಚಿಕ್ಕಪೇಟೆಯಿಂದ ದೇವ್ರ ಮನೆಗೆ ತೋರಣ ತಗೊಂಡು ಬಂದಿದ್ದೀನಿ, ಹಾಕಿದ್ದೀನಿ. ತುಂಬ ಚೆನ್ನಾಗಿದೆ. ಹೂವನ್ನು ತರ್ತೀವಿ ಮಡಿವಾಳದಲ್ಲಿ. ತುಂಬ ಚೆನ್ನಾಗಿದೆ ಅಲಂಕಾರ. ನೋಡಿ ತೋರಣ ತೊಗೊಂಡು ಬಂದೆ ಚಿಕ್ಕಪೇಟೆಯಿಂದ. ಹಬ್ಬದ ದಿವಸ ಹಾಕೋದು, ಆಮೇಲೆ ಬೇರೆ ದಿವಸ ಎತ್ತಿಟ್ಬಿಡೋದು. ತುಂಬ ಚೆನ್ನಾಗಿದೆ. ದೇವ್ರ ಮನೆ ಬಾಗ್ಲಿಗೆ ಹಾಕಿದ್ದೀನಿ. ಓಡಾಡೋ ಬಾಗ್ಲಿಗೆ ಹಾಕಿದ್ರೆ ತಲೆ ತಗುlte. ಅವ್ರಿಗೆ ಆಗಬೇಕೋ ಹಾಗೆ ಹಾಕೋಬೋದಿಂದ ಚೆನ್ನಾಗಿದೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸಂಕ್ರಾಂತಿಯ ಶುಭಾಶಯಗಳು. ವೈಕುಂಠ ಏಕಾದಶಿಗೆ ಹೋಗಿದ್ವಿ. ವೈಕುಂಠ ಏಕಾದಶಿಗೆ ಹೋಗಿದ್ವಿ. ಹಾಗೆ ಕಾಮಸೂಚಿ ಸ್ಕ್ರೀನ್ ತರಕ್ಕೆ ಹೋಗಿದ್ವಿ. ಹಾಗೆ ಸಿಹಿ ಪೊಂಗಲು ಮಾಡಿದೆ ಇವತ್ತು. ಆಮೇಲೆ ಖಾರ ಪೊಂಗಲ್ ಮಾಡಿದ್ದೀನಿ, ಅದನ್ನ ವೀಡಿಯೋ ಹಾಕ್ತೀನಿ ನೋಡಿ. ಎಲ್ಲರಿಗೂ ಸಂಕ್ರಾಂತಿ ಆರ್ಥಿಕ ಶುಭಾಶಯಗಳು. ಇನ್ಮೇಲೆ ಅಡುಗೆ ವೀಡಿಯೋನ ಆದಷ್ಟು ಹಾಕ್ತಾ ಹೋಗ್ತೀನಿ. ಶಾರ್ಟ್ಸ್ ಎಲ್ಲ ಮಾಡಿದ್ದೀನಿ, ದಯವಿಟ್ಟು ನೋಡಿ. ಸಂಕ್ರಾಂತಿ ಆಯಿತು, ಹೊಸ ರೇಷ್ಮೆ ಸೀರೆ ಉಟ್ಕೊಂಡಿದ್ದೀನಿ. ಬ್ಲೌಸೆಲ್ಲ ಹೊಲಿಸಿದ್ದಾಯಿತು. ಒಂದು ಬಫೋಲಿಯಪ್ಪ ಅಂದರೆ ಸಿಂಪಲಾಗಿ ಹೊಲಿದಿದ್ದಾನೆ. ಸ್ವಲ್ಪ ಕೋಲ್ಡಾಗಿತ್ತು ಎಲ್ಲರಿಗೂ. ಅದಕ್ಕೆ ಖಾರ ಪೊಂಗಲು, ಸ್ವೀಟ್ ಪೊಂಗಲು. ಮೊನ್ನೆ ಎಲ್ಲ ಇದ್ಕೆ ಬೇಳೆ ಸಾರು ಮಾಡಿದ್ದೆ. ಇವಾಗ ದೇವ್ರಿಗೆ ಪೂಜೆ ಆಯಿತು ಸಂಜೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತೀನಿ. ಎಳ್ಳು ಬೆಲ್ಲ ತಿಂದು ಎಲ್ಲರೂ ಸವಿ ಮಾತಾಡಿ ಅಂತ ಹೇಳ್ಕೊಳ್ತೀನಿ. ಎಳ್ಳು ಬೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಹುರ್ಗಡ್ಲೆ ಹುರ್ಕೊಂಡೆ, ಕಡಲೆ ಬೀಜ ಸಿಪ್ಪೆ ತೆಗೆದೆ. ಆಮೇಲೆ ನಮ್ಮ ಮನೆಯಲ್ಲೇ ಒಣಕೊಬ್ಬರಿ ಎಲ್ಲ ಇವಾಗ ಸಣ್ಣದಾಗಿ ಹೆಚ್ಕೋಬೇಕು, ಸಿಪ್ಪೆ ಎಲ್ಲ ತೆಗೆದು. ಆಮೇಲೆ ಆರ್ಗ್ಯಾನಿಕ್ ಬೆಲ್ಲ ಹಾಕೋಣ ಅಂತಿದ್ದೀನಿ. ಈಗ ಬ್ಲ್ಯಾಕ್ ಕಲರ್ ಇದೆ, ಮಂಡ್ಯದಿಂದ ತಂದಿದ್ವಿ. ಇದನ್ನೆಲ್ಲ ಸಣ್ಣಗೆ ಹೆಚ್ಚಿ ಈಗ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ.